ರಾಹುಲ್ ಗಾಂಧಿಯವರು ಸುಮಾರು 7-8 ವರ್ಷದಿಂದ ಸತತವಾಗಿ ಅದಾನಿ ಕಂಪನಿ ಬಗ್ಗೆ ಸಾರ್ವಜನಿಕರ ಗಮನವನ್ನು ಸೆಳೀತಾ ಇದ್ರು. ಅನೇಕ ಆರೋಪಗಳನ್ನು ಮಾಡ್ತಾ ಇದ್ರು. ಆದರೆ ಕೇಂದ್ರ ಸರ್ಕಾರ ಮತ್ತು ಅನೇಕ ತನಿಖಾ ಸಂಸ್ಥೆಗಳು ಅವರ ಯಾವ ವಿಚಾರದಲ್ಲೂ ಭಾಗಿಯಾಗಿಲ್ಲ ಅನ್ನೋದನ್ನು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ರು. ಪಾರ್ಲಿಮೆಂಟಲ್ಲೂ ಕೂಡ ಚರ್ಚೆ ಆಯಿತು, ಬೀದಿಯಲ್ಲಿ ಚರ್ಚೆ ಆಯಿತು, ಬೇಕಾದಷ್ಟು ಫೋರಮ್ಗಳಲ್ಲೂ ಚರ್ಚೆ ಆಯಿತು. ಆದರೆ ಏನು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು, ಇದನ್ನು ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಆಗಲಿಲ್ಲ ಅಂದರೂ ಕೂಡ ಅಮೆರಿಕಾ ದೇಶದ ಒಂದು ನ್ಯಾಯಾಲಯ ಭಾರತದಲ್ಲಿ ನಡೀತಾ ಇರುವಂಥ ವಹಿವಾಟು ಬಗ್ಗೆ, ಸಾಲ ತೆಗೆದುಕೊಂಡದ ಬಗ್ಗೆ, ವ್ಯವಹಾರ ನಡೆಸಿದ ಬಗ್ಗೆ ಇಲ್ಲಿ ತಪ್ಪಾಗಿದೆ, ಲಂಚಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ಒಂದು ಆದೇಶ ಕೊಟ್ಟಿರೋದನ್ನು ಕೂಡ ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಪ್ರಕಟಣೆಯನ್ನು ಕೂಡ ತಾವು ಮಾಡಿದ್ದೀರಿ. ನಮ್ಕಿನ್ನ ತಾವು ಕೂಡ ರಿಸರ್ಚ್ ಮಾಡಿದ್ದೀರಿ. ನಮ್ಮ ACC ಕೂಡ ಈಗಾಗಲೇ ಇದರ ಬಗ್ಗೆ ಸುದೀರ್ಘವಾಗಿ ಅವರ ಅಭಿಪ್ರಾಯವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಮಾಧ್ಯಮ ಗೋಷ್ಠಿ ಕೂಡ ನಮ್ಮ ನಾಯಕರು ಇದರ ಬಗ್ಗೆ ಮಾಡಿದ್ದಾರೆ. ನಮ್ಮದು ಒತ್ತಾಯ ಈಗಾರು ಕೂಡ ಗೌರವಾನ್ವಿತ ಈ ದೇಶದ ಪ್ರಧಾನಮಂತ್ರಿಗಳು ಇದನ್ನು ಫಸ್ಟು ಇಂಥ ವಿಚಾರಗಳನ್ನು ದೇಶದ ಗೌರವವನ್ನು ಉಳಿಸೋಕ್ಕೋಸ್ಕರ ಆಗಲಿ ದೂರವನ್ನು ಇಟ್ಟು ಎಲ್ಲ ಸಂಸ್ಥೆಗಳಿಗೆ, ಇನ್ಸ್ಟಿಟ್ಯೂಷನ್ಸ್ಗೆ, ಬ್ಯಾಂಕರ್ಸ್ಗೆ, ಸರ್ಕಾರಗಳಿಗೆ ಈ ದೇಶದ ಮರ್ಯಾದೆ ಹೋಗ್ತಾ ಇದೆ. ಅವರು ಬೆಂಬಲಕ್ಕೆ ನಿಂತಂಥವ್ರು ಕೂಡ ಹೋಗ್ತಾ ಇದೆ. BJP ನಾವು ದೂರ ಇದ್ದೀವಿ ಅಂತ ಹೇಳ್ಬೋದು, ಬಟ್ ಅಲ್ಟಿಮೇಟ್ಲಿ ಯಾರೂ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೆ ಬಂಧಿಸುವಂಥ ಒಂದು ಜವಾಬ್ದಾರಿ ಕೂಡ ಈಗ ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ ಆದರೂ ಕೂಡ ಬೇಕಾದಷ್ಟು, ಹೊರಗಡೆ ರಾಜ್ಯದಲ್ಲಿ ಆದರೆ ಬೇಕಾದಷ್ಟು ಎಲ್ಲನೂ ಕೂಡ ನಾವು ಬಂಧನಗಳನ್ನ ಮಾಡಿದ್ದೇವೆ. ವಿರೋಧ ಪಕ್ಷದ ಅನೇಕ ನಾಯಕರುಗಳನ್ನೆಲ್ಲ ನೀವೆಲ್ಲ ಅರೆಸ್ಟ್ ಮಾಡಿಸೋಂಥ ಒಂದು ಚೀಫ್ ಮಿನಿಸ್ಟರ್ಗಳನ್ನೂ ಬಿಡಲಿಲ್ಲ, ನಮ್ಮಂಥವ್ರನ್ನೂ ಬಿಡಲಿಲ್ಲ. ಇದಕ್ಕೆ ತಾವೆಲ್ಲ ಅಡಿ ಆಗಬಾರ್ದು. ಇದಕ್ಕೆ ತಾವು ಭಾಳ ಕಾನೂನಿನ ಚೌಕಟ್ಟಿನಲ್ಲೇ ತಾವು ಬೇಕಾದಷ್ಟು ಅವಕಾಶ ಇದೆ. ನಮ್ಮ ದೇಶದಲ್ಲಿ ನಡೆದಂಥ ವ್ಯವಹಾರಗಳನ್ನು ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ. ಆದ್ದರಿಂದ ಕೂಡಲೇ ಕಾನೂನು ಚೌಕಟ್ಟಿಗೆ ತಂದು ಅವ್ರನ್ನ ಬಂಧಿಸಬೇಕು ಅಂಥೇಳಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇದಕ್ಕೆ ಒತ್ತಾಯವನ್ನು ಮಾಡ್ತಾಯಿದೆ. ನಾನು ಡೀಟೇಲಾಗಿ ನಿಮ್ಮ ಹತ್ರನೂ ಇದೆ. ಈಗ US ಕೋರ್ಟು ಯಾವ ರೀತಿ ಈಸ್ಟರ್ನ್ ಡಿಸ್ಟ್ರಿಕ್ಟ್ ಕೋರ್ಟು ಏನೊಂದು ಆದೇಶ ಕೊಟ್ಟಿದೆ, ಅದನ್ನೆಲ್ಲ ನೀವು ಕೂಡ ಮಾಡಿದ್ದೀರಿ. ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೂಡ ಬ್ರೈಬ್ ಮಾಡೋಕ್ಕೆ ಕೊಟ್ಟಿದ್ದನ್ನು ಕೂಡ ದಾಖಲೆಯನ್ನು ನಿಮ್ಮದೇ ಆದಂಥ ಅನೇಕ ಮಾಧ್ಯಮಗಳಲ್ಲಿ ಬರೆದಿದ್ದನ್ನು ನಾನು ಗಮನಿಸಿದ್ದೇನೆ. ಸೊ ಗ್ರೀನ್ ಎನರ್ಜಿ ಕಂಪ್ನಿ ವಿಚಾರದಲ್ಲಿ ಇಂಡಿಯಾ US ಲಿಸ್ಟೆಡ್ ಇಂಡಿಯನ್ ಕಂಪ್ನಿ ಅವರೆಲ್ಲ ಸೇರಿ ಮಾಡಿದಂಥ ಪ್ರಾಜೆಕ್ಟ್ಗಳ ಬಗ್ಗೆ, ಸೊ ಅವರು ಕರಪ್ಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಅಂತೇಳಿ ಅಮೇರಿಕನ್ ಕೋರ್ಟು ಹೇಳಿದ್ದಾರೆ. ಸೊ ಇದನ್ನೆಲ್ಲ ತಾವು ಕೂಡ ಒಂದು ದೊಡ್ಡ ವ್ಯಾಖ್ಯಾನ ಮಾಡಿದ್ದೀರಿ. ಈ ದೇಶಕ್ಕೆ ಒಂದು ಗೌರವ ಬರೋ ರೀತಿಯಲ್ಲಿ ತಾವು ಇದ್ರ ಬಗ್ಗೆ ಏನು ಮೇಯ್ನ್ ಚಾರ್ಜಸ್ ಇದೆ ಅದು ಒಟ್ಟು $200 ಮಿಲಿಯನ್ ಬಗ್ಗೆ, ಆಮೇಲೆ 2020ರಲ್ಲಿ ಯಾರ್ಯಾರು ಅದಕ್ಕೆ ಪ್ಲ್ಯಾನ್ ಹಾಕಿದ್ರು, ಯಾರ್ಯಾರು ಭಾಗಿಯಾಗಿದ್ರು, ಅದೆಲ್ಲ ಕೂಡ ಒಂದು ತನಿಖೆ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ನಮ್ಮ ಸರ್ಕಾರದ ಅಫಿಷಿಯಲ್ಸ್ ಆಗಿರ್ಬೋದು, ಯಾವುದೇ ಅದಕ್ಕೆ ಸಂಬಂಧಪಟ್ಟಂಥ ಪಾರ್ಟ್ನರ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಸೇರಿಸಿ ಕಾನೂನು ಚೌಕಟ್ಟಿನಲ್ಲಿ ತರಬೇಕು ಅಂತೇಳಿ KPCC ಒತ್ತಾಯವನ್ನು ಮಾಡ್ತಾ ಇದೆ.
ಇದು ಭಾಳ ಪ್ರಮುಖವಾದಂಥ ವಿಚಾರನ ತಮ್ಮ ಮುಂದೆ ನಾನು ತರಲಿಕ್ಕೆ ನಾನು ಬರ್ತಾ ಇದ್ದೇನೆ. ಆಮೇಲೆ ಮಾರ್ಚ್ 2003 FBI ಕೂಡ ಇದನ್ನು ಸಾಗರ್ ಅದಾನಿ ಅವ್ರ ಫೋನ್ ಕೂಡ ಸೀಸ್ ಮಾಡಿ ರೆಕಾರ್ಡ್ಸ್ನ ತರಿಸ್ಕೊಂಡು ಭಾಳ ವಿನೀತ್ ಜೈನ್ನ ಮತ್ತು ಬೇರೆಯವ್ರದ್ದೆಲ್ಲ ಕೂಡ ಫೋಟೋಗಳನ್ನೆಲ್ಲ ತೆಗೆದು ಡೀಟೇಲ್ಸ್ ಎಲ್ಲ ಕೂಡ ಪ್ರಕಟಣೆ ಮಾಡಿದ್ದು ನಿಮ್ಮ ಅನೇಕ ಮಾಧ್ಯಮಗಳಲ್ಲಿ ಕೂಡ ಇದ್ದದ್ದನ್ನು ನಾನು ಕೂಡ ಅದನ್ನು ನೋಡಿದ್ದೇನೆ. ಸೊ ಇದು ಭಾಳ ಗಂಭೀರವಾದಂಥ ವಿಚಾರ. ಸೊ ನಾನು ತಮ್ಮ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡಲಿಕ್ಕೆ ಇನ್ನು ರಕ್ಷಣೆಗೆ ಹೋಗೋದ್ರಲ್ಲಿ ಅರ್ಥ ಇಲ್ಲ, ನಿಮ್ಮ ಗೌರವನೂ ಉಳಿಬೇಕು, ದೇಶದ ಗೌರವನೂ ಉಳಿಬೇಕು ಅಂಥೇಳಿ ನಾನು ಅವ್ರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ರಾಜ್ಯದಲ್ಲೂ ಕೂಡ ಇದಾವೆ, ಅದನ್ನ ಸೀಸ್ ಮಾಡೋ ತಾಕತ್ತಿದೆ ಬಿಜೆಪಿಯವರ ಸವಾಲಿದೆ. ನೋಡಿ, ಅವ್ರ ಸವಾಲಿಗೆ ಉತ್ತರ ಕೊಡೋಣ. ಫಸ್ಟು ಅವ್ರ ಸವಾಲು ಅವ್ರು ಮುಚ್ಕೊಳ್ತಾ ಇದ್ದಾರೆ. ನಾನು ನಮ್ಮ ರಾಜ್ಯದಲ್ಲಿ ಸೀಸ್ ಮಾಡೋದಕ್ಕೆ ಅದಕ್ಕೆ ಫಸ್ಟು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಫಸ್ಟು ಲೆಟ್ ದೇ ಸ್ಟಾರ್ಟ್ ದೇರ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಆಮೇಲೆ ಅದಕ್ಕೆ ಏನೇನು ಬೇಕೋ ನಮಗೂ ಬರೆದ್ರೆ ನಾವು ಮಾಡ್ತೀವಿ. ಅದಕ್ಕೆ ಅವ್ರು ಬರಿಬೇಕು. ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ನಾಯಕರು ಪಾರ್ಲಿಮೆಂಟಲ್ಲೂ ಇದನ್ನು ರೈಸ್ ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ನೀವು ಹೇಳಿದಂಥ ಸಲಹೆನ ನಾವು ಅರ್ಥ ಮಾಡ್ಕೊಳ್ತೀವಿ. ಬಟ್ ದೇರ್ ಶುಡ್ ಬಿ ಸಮ್ ಪ್ಲಾನ್ ಆಫ್ ಆ್ಯಕ್ಷನ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಸಿನ್ಸ್ ಇಟ್ ಈಸ್ ಆಲ್ಸೋ ಎನ್ ಇಂಟರ್ನ್ಯಾಷನಲ್ ಕ್ರೈಮ್. ಸರ್, ಇಂಟರ್ನ್ಯಾಷನಲ್ ಫ್ರಾಡ್ ಮಾಡೋದು ಸರ್ ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಬೇರೆ ಬೇರೆ ಏಜೆನ್ಸಿ ಇರ್ಬೋದು. ಈಗ ಅವ್ರ ಹತ್ರ ನೀವು ವಿದ್ಯುತ್ ಖರೀದಿ ಮಾಡೋದಿರ್ಬೋದು ಅಥವಾ ಏರ್ಪೋರ್ಟ್ ನಾವು ತಗೊಂಡಿರ್ಬೋದು, ಹಾರ್ಬರ್ ಡೆವಲಪ್ಮೆಂಟ್ ಇರ್ಬೋದು, ಎಲ್ಲ ಟೆಂಡರ್ ತಗೊಂಡು ಡೆವಲಪ್ ಮಾಡ್ತಿದ್ದಾರೆ ಅವರು. ಅದಕ್ಕೆ ನಾವು ಯೋಚನೆ ಮಾಡ್ತೀವಿ, ಅದು ಬೇರೆ ವಿಚಾರ. ಏನೇನು ಅದನ್ನು ಯಾವ ರೀತಿ ಮಾಡ್ಬೋದು, ಏನು ನಮ್ಮಲ್ಲೂ ಬೇಕಾದಷ್ಟು ವ್ಯವಹಾರ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ, ಬೇಕಾದಷ್ಟು ವ್ಯವಹಾರಗಳಿದೆ. ಬಟ್ ಏನೇ ಮಾಡಿದ್ರು ಫಸ್ಟು ಲೆಟ್ ದಿ ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಆನ್ ಇಟ್. ಯಾಕೆಂದರೆ ಇಷ್ಟು ದಿನ ಅವ್ರು ರಕ್ಷಣೆ ಮಾಡ್ಕೊಂಡು ಬರ್ತಾಯಿದ್ರು. ನಮ್ಮ ನಾಯಕರು ಅದಕ್ಕೆ ಹೇಳ್ತಾಯಿದ್ರು, ಅವರು ಅದನ್ನು ನಾವು ಹೇಳ್ತಾ ಇದ್ದೋ, ಅವ್ರು ರಕ್ಷಣೆ ಮಾಡ್ಕೊಂಡು ಬರ್ತಾಯಿದ್ರು. ಅದಕ್ಕೆ ಅವರು ಪ್ರಾರಂಭವನ್ನು ಮಾಡಲಿ. ಇಲ್ಲಿ ಇದು ಫಸ್ಟು ಇದಾಗಲಿ, ಆಮೇಲೆ ನಾವು ಮಾತಾಡ್ತೀವಿ. ಅದನ್ನು ಎಲ್ಲಿ ಮಾತಾಡಬೇಕು, ಆಮೇಲೆ ನಿಮ್ಮ ಬಿಟ್ಟು ನಾವೇನು ಮಾಡೋಕ್ಕೆ ಹೋಗಲ್ಲ, ನಿಮ್ಮ ಗಮನಕ್ಕೆ ತರ್ತೀವಿ ನಾವು. ಗಂಭೀರ ಆರೋಪ ಇದೆ. 20,000 ಕೋಟಿ ಕರ್ನಾಟಕದಲ್ಲಿ ಕೂಡ ಹೂಡಿಕೆ ಮಾಡಿದ್ದಾರೆ. ಮುಂದೆ 5 ರಿಂದ 7 ವರ್ಷದಲ್ಲಿ 1 ಲಕ್ಷ ಕೋಟಿ ಹೂಡಿಕೆ ಮಾಡ್ತೀವಿ ಅಂತ ಇನ್ವೆಸ್ಟ್ ಕರ್ನಾಟಕದಲ್ಲಿ ಕೂಡ ಹೇಳಿದ್ರು ಸಿಇಒ. ಈಗ ನಿಮ್ಮ ಕೈಗಾರಿಕಾ ಸಚಿವರು ಮುಕ್ತವಾದ ಆಹ್ವಾನ ಕೂಡ ಕೊಡ್ತೀವಿ ಅವರಿಗೆ ಅಂತೇಳಿ ಹಿಂದೆ ಮಾತನಾಡಿದ್ರು. ಇನ್ವೆಸ್ಟ್ಮೆಂಟ್ ಯಾವುದೇ ಒಪ್ಪಂದ ಮಾಡ್ಕೊಳ್ಳಲ್ಲ ನಾವು ಅಂತ ಒಂದು ಸರ್ಕಾರ ನಿರ್ಣಯ ಮಾಡ್ಬೋದು. ನಾನು ಹಂಗೆ ಹೇಳಕ್ ಹೋಗಲ್ಲ. ಐ ಕಾಂಟ್ ಟೆಲ್ ದಟ್. ಇಫ್ ಯಾವ್ದಾದ್ರು ಒಂದು ಕ್ಲೀನ್ ಪ್ರಾಜೆಕ್ಟ್ಸ್ ಇತ್ತು, ಯಾವುದು ಲಂಚ ವ್ಯವಹಾರ ಇಲ್ಲ, ಮತ್ತೊಂದಿಲ್ಲ ಅನ್ನೋದಾದರೆ ಈಗ ನಾನು ಅದು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಫಸ್ಟು ಯಾರ್ಯಾರು ಬರ್ತಾರೋ ಬರಲಿ, ಆಮೇಲೆ ಮಾತಾಡೋಣ. ಇನ್ವೆಸ್ಟ್ ಕರ್ನಾಟಕದಲ್ಲೇ ಮಾತಾಡ್ತೀವಿ. ಇನ್ವೆಸ್ಟ್ ಕರ್ನಾಟಕ ಕರೆದಿದ್ದೀವಲ್ಲ, ನೆಕ್ಸ್ಟ್ ಫೆಬ್ರವರಿಗೆ, ನಾವು ಜನವರಿಗೋ ಫೆಬ್ರವರಿಗೆ ಇದ್ದೀವಿ. ಆ ಟೈಮಲ್ಲಿ ಯಾರ್ಯಾರು ಬರ್ತಾರೋ ಬರಲಿ, ಆಮೇಲೆ ನಾವು ಮಾತಾಡ್ತೀವಿ. ನಾನು ಇದ್ದೀನಲ್ಲ ಅದರಲ್ಲಿ, ಆ ಕಮಿಟಿಲಿ ಇನ್ವೆಸ್ಟ್ಮೆಂಟ್ ಕರ್ನಾಟಕ. ಅದಕ್ಕೆ ನಾನು ಹೇಳ್ತೀನಲ್ಲ, ಫಸ್ಟು ನೀವು ಮಗು ಆಮೇಲೆ ಹುಟ್ಟಲಿ. ಈ ಮಗುವಾಗಿ ಹುಟ್ಟಕ್ಕಿಂತ ಮುಂಚಿತವಾಗೆ ನೀವು ಫಸ್ಟು ಮಗು ಹುಡ್ಸೋಕ್ಕೆ ಏನು ಪ್ರಯತ್ನ ಮಾಡಬೇಕು ನೀವು ಮಾಡಿ. ಕೇಸ್ ಆಗಲಿ, ಫಸ್ಟ್ FIR ಆಗಲಿ. ಅದಕ್ಕೆ ಈ ಧ್ವನಿಲೇ ಹೇಳ್ತಾ ಇರೋದು ನಾವು. ಬಂಧಿಸಬೇಕು, FIR ಆಗಬೇಕು, ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಸಾರ್ವಜನಿಕ ಶೇರ್ ಮಾರ್ಕೆಟ್. ಆಮೇಲೆ ಶೇರ್ ಮಾರ್ಕೆಟ್ ಸಾರ್ವಜನಿಕ ನೋಡಿ, ಮೊನ್ನೆ ಏನಾಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಶೇರಲ್ಲಿ. ಎಲ್ಲ ಬಿದ್ದೋಗ್ತಾ ಇದೆ, ಜನಸಾಮಾನ್ಯರ ದುಡ್ಡು. ಇದಕ್ಕೆ ಯಾರು ರಕ್ಷಣೆ ಮಾಡಬೇಕು? ಫೈನಾನ್ಸ್ ಮಿನಿಸ್ಟರ್ ರಕ್ಷಣೆ ಮಾಡಬೇಕು, ಪ್ರೈಮ್ ಮಿನಿಸ್ಟರ್ ರಕ್ಷಣೆ ಮಾಡಬೇಕು. ಯಾಕಿಂಥದ್ದಾಯಿತು ಇದನ್ನು ಕೂಡ ಗಮನಿಸಬೇಕು. ಸೊ ಅದಕ್ಕೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇರೋದ್ರಿಂದ ಇದು ನಂಬಿಕೆ, ವಿಶ್ವಾಸ ಎಲ್ಲ ಕೂಡ ಇದೆ. ಸೊ ಅದಕ್ಕೆ ಜನರ, ಸಾರ್ವಜನಿಕರನ್ನ, ಶೇರ್ ಹೋಲ್ಡರ್ಸ್ನ ರಕ್ಷಣೆ ಮಾಡಬೇಕು. ಅವರೇನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಇವತ್ತು ನಂದು ಶೇರ್ 100 ರೂಪಾಯಿ ಇದೆಯಪ್ಪ, ನಂದು 100 ರೂಪಾಯಿಗೆ ನಂದು 10 ಲಕ್ಷ ರೂಪಾಯಿ
ನನ್ನ ಶೇರ್ ಬೆಲೆ ಅಂತ ಅಂದ್ಕೊಂಡಿರ್ತಾರೆ. ಇದಕ್ಕಿದ್ದಂಗೆ 10 ಲಕ್ಷ ಇದ್ದಿದ್ದು 2 ಲಕ್ಷ ಆಗೋಯ್ತು ಅಂದರೆ ಸೊ ಅದಕ್ಕೆ ಅವನ್ನೆಲ್ಲ ಬದುಕಿಸ್ಬೇಕಲ್ಲ. ನೀವು ಸರಿಯಾಗಿ ಬರೀತಾ ಇಲ್ಲ ಅದಕ್ಕೆ. ಅಲ್ಲ ಅದಕ್ಕೆ ನಾನು ನಿಮ್ಮನ್ನೇ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ, ನೀವೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಮುಖಾಂತರನೇ ಈಗ ಒತ್ತಾಯ ಮಾಡ್ತಾ ಇರೋದು ಪ್ರೈಮ್ ಮಿನಿಸ್ಟರ್. ನನ್ನ ನೇತೃತ್ವದಲ್ಲಿ 3 ಚುನಾವಣೆ ನಡೆದಿದೆ. 3 ಚುನಾವಣೆ ನಡೆದಿದೆ. ಏನು ಮಾಧ್ಯಮದಲ್ಲಿ ಅದೇನೋ ಏನದು ಇದು ಬಂತಲ್ಲ ಸಮೀಕ್ಷೆ, ಚುನಾವಣಾ ಪೂರ್ವ ಸಮೀಕ್ಷೆ, ಅದು 3 ಕೂಡ ವಿರುದ್ಧವಾಗಿ ಆಗ್ತದೆ. ಆ ಸಮೀಕ್ಷೆ ಫೇಲ್ ಆಗ್ತದೆ. ಆ ಸಮೀಕ್ಷೆಗೆ ಹಿಂದೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಸಮೀಕ್ಷೆ ಬರೆದಿದ್ರಿ. ಬೇರೆ ಮೊನ್ನೆ ಹರಿಯಾಣಲ್ಲೂ ಕೂಡ ಕಾಂಗ್ರೆಸ್ ಬರ್ತದೆ ಅಂತ ಸಮೀಕ್ಷೆ ಬರೆದಿದ್ರಿ, ಅಲ್ಲೂ ಬರಲಿಲ್ಲ, ಕರ್ನಾಟಕದಲ್ಲೂ ಬರಲಿಲ್ಲ. ಈಗ ಇಲ್ಲೂ 3 ಬರೋದಿಲ್ಲ. ಹೌದು, ನಾನೇ ಕ್ಯಾಂಡಿಡೇಟು. ಸೋಲ್ದು ಒಳ್ಳೆ ಕತೆ, ಗೆಲ್ತೀವಿ ರೀ. ಸೋತ್ರ ನಾನೇ ಸೋತಂಗೆ. ಈಗ ಕುಮಾರಸ್ವಾಮಿನೂ ಹೇಳಿದ್ರು, ನಾನು ಹೇಳಾದ್ಮೇಲೆ ನಾನು ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ನಾನೇ ಕ್ಯಾಂಡಿಡೇಟು, ನಾನೇ ಬಿ ಫಾರ್ಮ್ ಕೊಟ್ಟವನು, ನಾನೇ ಕ್ಯಾಂಡಿಡೇಟ್ ಫೈನಲೈಸ್ ಮಾಡಿದವನು, ನಾನೇ ಕ್ಯಾಂಡಿಡೇಟು, ನಂದೇ ಮುಖ. So tomorrow all eyes will be on Maharashtra, Jharkhand and also on you, sir. So whether there is shortage of Hung Assembly happens or anything, buzz is that will also be already preparations are being doing to bring the MLAs to Karnataka. How far is true? And no, I was told some I was told some national media, you people have reported on this issue. But as far as I am concerned, no leader of the ACC have approached me or spoken to me. But I have not been involved in this. If they call me, then it is a different issue. But as far as we don't have any plans. We are only having plan to look at all your TV channels, all the website, whatever results we give, and having look at our DLs. So we had a talk with the ACC president sir today. What was the call and what was the discussion? Oh my God! How did you know about? I had a call with the ACC president. ACC president had come for some treatment here. Yesterday he came. I think today he has just left. Of course, I had a call with him, but on different issue, not on political issue. Call was when I was traveling. There was a call, but not on any political issue. To connect it to some other representation which he had received, he has forwarded to me. You participated in the campaign. Sir, you participated in campaign and in Maharashtra. What's your prediction? Is it going to be clear? See, wherever I have gone, I had gone to more than 8 to 10 constituencies. I have campaigned among 103 constituencies. I am very confident wherever I have gone. Either BVND or in the city. Here I have gone to Latur rural city and part of Gulbarga, border of Gulbarga, border of Bijapur, all those Sholapur and all these constituencies I had gone. But I am very confident wherever I have gone, it seems to be looking very good, rosy, and we will the election. Will there be possibility of any resort politics? No, it will be possible. Without a result, we may form the government. There is my hope and confidence. So, I think as far as Adani issue is concerned, I would like to thank all the media friends. You have elaborated very clearly the facts of the case. I would like to request the Honorable Prime Minister. The image of the government is very much important. The image of the country is very much important. And his image is also important. Whatever my leader, Shri Rahul Gandhi, was telling on the accusing, complaining, bringing out the issue to the people of this country, has proven right.
though many parts of the various committees exonerated him, but as far as the American court has finally taken up a very strong, sent a strong message to the country, India and part of the world, that a lot of illegal activities and corruption activities have been taken place, and he has to be, warrant has been issued against him. So the Karnataka Pradesh Congress Committee and we all would like to appeal to the Honorable Prime Minister to take the law. He should see that he should book up a criminal case and he should be arrested, he should be protected, because at the same time you should see that the share market has fallen down. Public money has been involved a lot. Lot of common man who invested in that company are finding very difficult. We have to protect their interest also. So immediately action has to be taken as per the law and arrest has to be made immediately. That is the appeal what we are going to make. We are trusting, I am having confidence that at least now the Prime Minister will wake up on this type of issue. So BJP ran a campaign in Maharashtra giving, Congress alleged that giving false information about guarantee schemes in Maharashtra. Is Karnataka government going to file a case against them? Yes, already my Chief Minister instructed my officials to look on this issue. I think we never expected a BJP government is there, which has basic common sense. Every common man knows. I had given an official advertisement in the news of Maharashtra also open, I had a press conference and given advertisement also that I invited a lot of people and a lot of people came, they inquired, they went back. I said that I'm going to send even for the leaders to send them a planes also, special planes also will be arranged to them. I think now we have an option, we'll have to file a defamation case against them. Sir, Maharashtra ಶಾಸಕರನ್ನ ಸರ್ ಮಹಾರಾಷ್ಟ್ರದ ಈ ಕಾಂಗ್ರೆಸ್ ಶಾಸಕರನ್ನ ಕರ್ನಾಟಕಕ್ಕೆ ರೆಸಾರ್ಟ್ ರಾಜಕಾರಣ ಮಾಡಬಹುದು ಅನ್ನೋ ಚರ್ಚೆ ನಡೆದಿದೆ ಸರ್. ನನ್ನವರೆಗೂ ಯಾರೂ ಮಾತಾಡಿಲ್ಲ, ನಾವಿನ್ನೂ ಅದನ್ನು ಯೋಚನೆ ಮಾಡಿಲ್ಲ. ಯಾರು ಕರ್ಕೊಳ್ಬೋದೇ ಅಲ್ಲಿ ಇರೋಂಥ ಶಾಸಕರು ಭಾಳ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಏನು ಸಮಸ್ಯೆ ಏನಾಗೋದಿಲ್ಲ. ನಮ್ಮ ಸರ್ಕಾರ ರಚನೆ ಮಾಡ್ತೀವಿ, ಜನ ನಮ್ಮ ಪರವಾಗಿ ಮತ ಕೊಡ್ತಾರೆ ಅನ್ನೋ ಆತ್ಮವಿಶ್ವಾಸ ನಮಗಿದೆ. ಸೊ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ನೀವು ನಮಗೆ ಸಿಹಿ ಸುದ್ದಿ ಕೊಡಲಿ ಅಂತ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ. Wayanad also will win with a good margin, but the percentage of voting has not been, because outsiders who are there out of Wayanad have not gone for voting, since they have come all the way from, I think more than 20% of the population are in Saudi and different part of the world. I think they have not participated. So any disciplinary action will be taken against Amir Ahmad Khan, sir, for damaging your party in Channapatna? No, I have spoken to him personally. He is an important worker and a leader. But some emotion he has spoken that I have said that it is not right. My Chief Minister also has endorsed the discussion what I have said. Internally we will discuss. It is not a discussion. A oral warning has been issued. No, internally we will discuss. I don't want to discuss in media on all this issue. We also make mistakes. We have to set right people. We will do that same. Thank you. Hey, coffee kotrappa. Kotra. ಇನ್ನ ಏನೇನೋ ಬಿರ್ಸುಗಳು ಕೇಳ್ತೀರಾ ಅಂದ್ರೆ ಏನು ಕೇಳ್ತಾ ಇಲ್ಲ ನೀವು? This is